ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತೊಂದು ಈಸಿಯಾಗಿ ಮಾಡುವಂಥ ಹಪ್ಪಳ ತೋರಿಸ್ತಾ ಇದ್ದೀನಿ. ರವೆ ಮತ್ತು ಸಬ್ಬಕ್ಕಿಯನ್ನು ಉಪಯೋಗಿಸಿ ಮಾಡಿರೋದು. ಫಸ್ಟ್ ಟೈಮ್ ಯಾರಾದರೂ ಈ ಹಪ್ಪಳ ಮಾಡಲಿಕ್ಕೆ ಟ್ರೈ ಮಾಡಿದರೂ ಪರ್ಫೆಕ್ಟಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗುವಂಥ ಈ ಹಪ್ಪಳನ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ನೋಡಿ, ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ನಾನು ಬಾಂಬೆ ರವೆ ಹಾಕ್ತಾ ಇದ್ದೀನಿ. ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ವ ಅದು. ಅದೇ ಅಳತೆಯಲ್ಲಿ ಅರ್ಧ ಕಪ್ನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅದನ್ನು ಅದರ ಜೊತೆಯಲ್ಲೇ ಹಾಕಿ ನೀರು ಹಾಕದೇನೆ ಪೌಡರ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ತರಿಯಾಗಿದ್ರೂ ಪರವಾಗಿಲ್ಲ, ರವೆ ಥರ. ಈಗ ಇದಕ್ಕೆ 1 ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಪೂನ್ನಲ್ಲಿ. ನೋಡಿ, ಯಾವ ಕಪ್ನಲ್ಲಿ ನಾನು ರವೆ ತೊಗೊಂಡಿದ್ದೀನೋ ಅದೇ ಕಪ್ನಲ್ಲಿ 1 ಕಪ್ನಷ್ಟು ನೀರು ಹಾಕಿ ಮೊದಲಿಗೆ ಸ್ಪೂನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದನ್ನು ನಾವೀಗ ರುಬ್ಬಬೇಕಾಗತ್ತೆ. ನೋಡಿ, ಮೊದಲಿಗೆ 1 ಕಪ್ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಕಪ್ಪು ನೀರು ಹಾಕ್ತಾ ಇದ್ದೀನಿ. ಇವಾಗ ಮತ್ತೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಗಂಟುಗಳಾಗಬಾರ್ದು ಅಂತೇಳಿ. ಒಂದು ಸಲ ಮಿಕ್ಸ್ ಮಾಡಿ ನಾವು ರುಬ್ಬಿದರೆ ಯಾವುದೇ ರೀತಿಯ ಗಂಟುಗಳಾಗಲ್ಲ. ಇದನ್ನು ಮತ್ತೆ ರುಬ್ಬಿ ನಾನೊಂದು ಪಾತ್ರೆಗೆ ಹಾಕಿಡ್ತಾ ಇದ್ದೀನಿ. ನಂತರ ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ನೀರು ಹಾಕಿ ಸೇರಿಸ್ತಾ ಇದ್ದೀನಿ. ಇವಾಗ ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತೇಳಿ. ನೋಡಿ, ಇಷ್ಟು ತೆಳುವಾಗಿದೆ. ನಂತರ ನಾವು ಯಾವ ಪಾತ್ರೆಯಲ್ಲಿ ಹಪ್ಪಳ ಬೇಯಿಸ್ತೀವೋ ಅದಕ್ಕೆ 6.5 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕು. ನಾವು ಆಲ್ರೆಡಿ 2.5 ಕಪ್ಪಷ್ಟು ನೀರು ರುಬ್ಬಬೇಕಾದ್ರೂ ಉಪಯೋಗಿಸಿದ್ದೀವಿ. ಒಟ್ಟು ಅರ್ಧ ಕಪ್ ರವೆ, ಅರ್ಧ ಕಪ್ ಸಬ್ಬಕ್ಕಿಗೆ 9 ಕಪ್ನಷ್ಟು ನೀರನ್ನು ನಾವು ಉಪಯೋಗಿಸಬೇಕು. ಈಗ ಈ ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ರವೆ ಮತ್ತು ಸಬ್ಬಕ್ಕಿ ಮಿಶ್ರಣನ ಒಂದು ಸಲ ಕಲಸಿ ಸೇರಿಸ್ಕೊಳ್ಬೇಕು. ಇದನ್ನು ನೀವು ಸೇರಿಸ್ಬೇಕಾದ್ರೆ ಫ್ಲೇಮನ್ನು ಕಡಿಮೆಯಲ್ಲೇ ಇಟ್ಟು ಸೇರಿಸ್ಕೊಳ್ಳಿ. ನಂತರ ಕೈ ಬಿಡದೇನೆ ಕಲಿಸ್ಬೇಕಾಗತ್ತೆ. 18ರಿಂದ 20 ನಿಮಿಷ ತನಕ ಬೇಕು ಇದು ಚೆನ್ನಾಗಿ ಬೇಯಲಿಕ್ಕೆ. ಈ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ. ನೋಡಿ, ನಾನು ಬೇಯಿಸ್ತಾ 10 ನಿಮಿಷ ಕಳೆದಿದೆ. ಹಿಟ್ಟು ನೋಡಿ ಎಷ್ಟು ದಪ್ಪ ಆಗಿದೆ ಅಂತ. ಈಗ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇನ್ನೂ 10 ನಿಮಿಷ ತನಕ ಬೇಯಿಸಬೇಕಾಗತ್ತೆ. ಒಟ್ಟು 18ರಿಂದ 20 ನಿಮಿಷ. ನಾವು ಬೇಯಿಸ್ತಿದ್ದಾಗೆ ಹಿಟ್ಟು ಅಂಟು ಬರುತ್ತೆ. ಅಂಟು ಬಂದರೆ ನನಗೆ ಹಪ್ಪಳ ಒಣಗಿದ ನಂತರ ಎಲ್ಲೂ ಸೀಳೋದಿಲ್ಲ. ನೋಡಿ, ಕಡಿಮೆ ಉರಿಯಲ್ಲೇ 20 ನಿಮಿಷ ತನಕ ಬೇಯಿಸಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ, 2 ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಬೇಕು. ನೀವು ಬೇಕಂದರೆ ಬಿಳಿ ಎಳ್ಳು 1 ಸ್ಪೂನು ಸೇರಿಸ್ಬೋದು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ತಣ್ಣದ ನಂತರ ನಾನು ಹಪ್ಪಳ ಹಾಕ್ತಾ ಇದ್ದೀನಿ. ಇದರ ಹದ ನೋಡಿ, ಇವಾಗ ಇಷ್ಟು ಇದೆ. ತಣ್ಣದ ನಂತರ ಇದು ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ನಾನು ಸ್ವಲ್ಪ ಹಿಟ್ಟು ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ, ಬೇಗ ತಣಿಲಿ ಅಂತೇಳಿ. ಸ್ವಲ್ಪವೇ ತಟ್ಟೆಗೆ ಹಾಕಿಬಿಟ್ಟು ಹಪ್ಪಳ ಒಯ್ಯಬೇಕು. ಇದೀಗ ಪೂರ್ತಿಯಾಗಿ ತಣ್ಣದಿದೆ. ನೋಡಿ ಯಾವ ಹದದಲ್ಲಿದೆ ಅಂತೇಳಿ. ನೋಡಿ, ಇಷ್ಟು ದಪ್ಪ ಇದೆ. ಒಂದು ವೇಳೆ ಜಾಸ್ತಿ ದಪ್ಪ ಇದ್ದರೆ ಸ್ವಲ್ಪ ಉಗುರು ಬಿಸಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಬೆಸ್ಟ್ ಕ್ವಾಲಿಟಿ ಪ್ಲಾಸ್ಟಿಕ್ ಶೀಟಲ್ಲೇ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಕಾಟನ್ ಬಟ್ಟೆಯಲ್ಲೂ ಹಾಕ್ಬೋದು. ನೋಡಿ, ಈ ರೀತಿ ಸ್ವಲ್ಪವೇ ಹಿಟ್ಟು ಹಾಕಿ ಹಪ್ಪಳ ರೀತಿ ಹರಡಬೇಕು. ರವೆ ಮತ್ತು ಸಬ್ಬಕ್ಕಿ ಹಾಕಿರೋದ್ರಿಂದ ಈ ಹಿಟ್ಟು ತಣ್ಣದ ನಂತರ ಸ್ವಲ್ಪ ಜಾಸ್ತಿ ಅಂಟು ಬರುತ್ತೆ. ಬೇಸಿಗೆ ಬಂತಂದರೆ ಬೇರೆ ರೀತಿಯಲ್ಲಿ ಹಪ್ಪಳ ಮಾಡ್ತಾರೆ. ಆದರೆ ಈ ರವೆ ಹಪ್ಪಳ ಮಾಡೋದು ತುಂಬ ಸುಲಭ. ನನಗೆ ಅರ್ಧ ಕಪ್ ರವೆ, ಅರ್ಧ ಕಪ್ ಸಬ್ಬಕ್ಕಿಯಲ್ಲಿ 50ಕ್ಕಿಂತಲೂ ಜಾಸ್ತಿ ಹಪ್ಪಳ ರೆಡಿಯಾಗಿದೆ. ನೋಡಿ, ನೀವು ಬಿಸಿಲಲ್ಲಿ ಒಣಗಿಸೋದಾದರೆ 8ರಿಂದ 10 ಗಂಟೆ ತನಕ ಬಿಸಿಲಲ್ಲಿ ಹಾಕಬೇಕಾಗತ್ತೆ. ನಾನು ರಾತ್ರಿ ಪೂರ್ತಿ ಫ್ಯಾನ್ ಅಡಿಯಲ್ಲೇ ಇದನ್ನು ಒಣಗಿಸಿದ್ದೀನಿ. ನೋಡಿ, ಇವಾಗ ಇದು ಪೂರ್ತಿಯಾಗಿ ಒಣಗಿದೆ. ಒಂದು ರಾತ್ರಿ ಪೂರ್ತಿ ನಾನು ಫ್ಯಾನ್ ಅಡಿಯಲ್ಲಿ ಒಣಗಿಸಿದ್ದೀನಿ. ಇದನ್ನು ಇವಾಗ ಫ್ರೈ ಮಾಡಿಕೊಳ್ಳೋಣ. ಹೊರಗಡೆಯಿಂದ ದುಡ್ಡು ಕೊಟ್ಟು ಹಪ್ಪಳ ತರೋದಕ್ಕಿಂತ ಮನೆಯಲ್ಲೇ ನಾವು ಕಡಿಮೆ ಖರ್ಚಲ್ಲೇ ತುಂಬ ಹಪ್ಪಳ ರೆಡಿ ಮಾಡ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ರೀತಿಯ ಹಪ್ಪಳ ಮಾಡೋದನ್ನು ತೋರಿಸ್ತೀನಿ. ನೀವು ಈ ಹಪ್ಪಳ ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಅರಳಬೇಕಂದ್ರೆ ಸ್ವಲ್ಪ ಹಪ್ಪಳ ಖಾರ ಇಲ್ಲಾಂದರೆ ಅಡುಗೆ ಸೋಡಾ ಸೇರಿಸ್ಬೋದು. ನಾನು ಎರಡನ್ನೂ ಹಾಕಿಲ್ಲ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.